ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಹಾಗೆ ಪ್ರೋತ್ಸಾಹಿಸಿ ಗೆಳೆಯರೆ. ಹಾಗೆ ನೀವು ಬೆಲ್ ಐಕಾನ್ ನ ಒತ್ತೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಒತ್ತದಲ್ಲಿ ನನಗೆ ಹಾಕುವ ಎಲ್ಲಾ ವಿಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನ ನೋಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಪ್ಪ ಈ ಗುಡ್ ನ್ಯೂಸ್. ನಮಗಂತೂ ಈ ಗುಡ್ ನ್ಯೂಸ್ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ಮೇಡಮ್. ಹೇಳೋದೆಲ್ಲ ಸುಳ್ಳೇನೆ, ಯಾವಾಗ ತಾನೇ ಅಮೌಂಟ್ ಬರುತ್ತೆ, ಎಲ್ಲಾ ಯೂಟ್ಯೂಬರ್ಸ್ ಆಗ್ತಾನೆ ಇರ್ತಾರೆ, ನಾವ್ ಯಾವ್ದು ನಂಬೋದು ಯಾವ್ದನ್ ಬಿಡೋದು, ಇದೆಲ್ಲ ಸುಮ್ನೆನೆ. ಮೊನ್ನೆ ಒಬ್ರು ಮೆಸೇಜ್ ಹಾಕಿದ್ರು ಕಮೆಂಟ್, ನಿಮ್ ದುಡ್ಡು ಯಾರಿಗೆ ಬೇಕ್ರಿ ಅಂತ ಹೇಳ್ಬಿಟ್ಟು. ಅದು ನಮಗೆ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಕಾದು ನಮ್ದು ಅಪ್ಡೇಟ್ಸ್ ಗಳೆಲ್ಲ ನೋಡ್ತಾರೆ. ಇವತ್ತು ಬರುತ್ತೆ ದುಡ್ಡು ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಕಾಯ್ತಾ ಇರ್ತೀರಾ. ಎಲ್ಲರೂ ಬರದೇ ಇಲ್ಲ ದುಡ್ಡು ಅಂತಾನು ಸಹ ಡಿಸೈಡ್ ಆಗ್ಬಿಟ್ಟಿರ್ತೀರಾ. ಇದೆಲ್ಲ ಮುಗ್ದೇ ಹೋಯ್ತು, ಯಾವ್ದು 2 ತಿಂಗಳು 3 ತಿಂಗಳು ಬರ್ತಾ ಇಲ್ಲ ಅಂತಂದ್ಮೇಲೆ ನಮಗೆ ಬರೋದೇ ಇಲ್ಲ ಅಂತಾನು ಸಹ ನೀವು ಡಿಸೈಡ್ ಆಗಿದ್ರಿ ಅಲ್ವಾ ಸ್ನೇಹಿತರೆ. ಆದ್ರೆ ನೋಡಿ, ನಿಮಗೆಲ್ಲರಿಗೂ ಒಂದು ಖುಷಿಯ ವಿಷಯ ಏನಂತ ಹೇಳಿದ್ರೆ ನೋಡಿ, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ, ಆಲ್ರೆಡಿ ಅಮೌಂಟ್ ನ ಅಕೌಂಟಿಗೆ ಹಾಕಿದೀವಿ. ಅದು ನಿಮಗೆ 7ನೇ ತಾರೀಕು ಆಯ್ತಾ, 7ನೇ ತಾರೀಕು ಇದೇ ತಿಂಗಳ 7ನೇ ತಾರೀಕು ನಿಮಗೆ ಜುಲೈ ತಿಂಗಳ 2,000 ರೂಪಾಯಿ ನಿಮ್ಮ ಖಾತೆಗೆ ಬಂದು ಜಮಾ ಆಗತ್ತಂತೆ ಸ್ನೇಹಿತರೆ. ಹಾಗೆ 9ನೇ ತಾರೀಕು ನಿಮ್ಮ ಆಗಸ್ಟ್ ನ ತಿಂಗಳಿನ ಹಣ 2,000 ರೂಪಾಯಿ ಬಂದು ಜಮಾ ಆಗತ್ತೆ. ದಸರಾ ಹಬ್ಬದ ಪ್ರಯುಕ್ತ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಸ್ನೇಹಿತರೆ. ಆಲ್ರೆಡಿ ಅಮೌಂಟ್ ನೋಡಿ 5 ಲಕ್ಷ ಕೋಟಿನ ನಾವು ಆಲ್ರೆಡಿ ಹಾಕಿದೀವಿ. ಅದರಲ್ಲಿ 2.5 ಲಕ್ಷ ಕೋಟಿನ ನಾವು ನಿಮಗೆ ಜುಲೈ ತಿಂಗಳದ್ದು, ಇನ್ನು 2.5 ಲಕ್ಷ ಕೋಟಿನ ನಿಮಗೆ ಆಗಸ್ಟ್ ತಿಂಗಳದನ್ನ ನಾನು ಹಾಕಿದ್ದೀನಿ. ಇದನ್ನ ನಿಮಗೆ 7 ಮತ್ತೆ 9ನೇ ತಿಂಗಳಿಗೆ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಗೆಳೆಯರೆ. ಸರಿ, ಹೌದು ಸ್ನೇಹಿತರೆ, ಇನ್ನೊಂದನ್ನು ಸಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಹೇಳಿದ್ದಾರೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಈಗ ನೋಡಿ 1,20,000 ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ನಾನು ಅಮೌಂಟ್ ನ ಹಣವನ್ನ ಸಂದಾಯ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಆಲ್ರೆಡಿ ಅಮೌಂಟ್ ನ ಹಾಕಿದೀವಿ. ಅದು ನಿಮಗೆ ಪ್ರೊಸೆಸ್ ಆಗ್ಬಿಟ್ಟು 7ನೇ ತಾರೀಕು ಹಾಗೆ 9ನೇ ತಾರೀಕು ನಿಮಗೆ 4,000 ರೂಪಾಯಿ, ಅಂದ್ರೆ 7ನೇ ತಾರೀಕು 2,000 ರೂಪಾಯಿ, 9ನೇ ತಾರೀಕು 2,000 ರೂಪಾಯಿ ಸೇರಿ 4,000 ರೂಪಾಯಿ ನಿಮಗೆ ನಿಮ್ಮ ಖಾತೆಗೆ ಈ ತಿಂಗಳು 2 ತಿಂಗಳು ಸಹ 4,000 ರೂಪಾಯಿ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಸ್ನೇಹಿತರೆ. ಇದುವರೆಗೂ ಅವರು ಯಾವುದೇ ತರ ನಿಗದಿತವಾಗಿ ಡೇಟ್ ನ ಹೇಳ್ತಾ ಇರ್ಲಿಲ್ಲ ಅಲ್ವಾ. ಇವಾಗ ನೋಡೋಣ, ಡೇಟ್ ಹೇಳಿದ್ದಾರೆ, ಕಾದ್ ನೋಡೋಣ ಅವತ್ತು ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನಾವು ನಿಮಗೆ ಯಾವುದೇ ತರ ಸುಳ್ಳು ಸುದ್ದಿನ ತರ್ತಾ ಇಲ್ಲ ಸ್ನೇಹಿತರೆ ಆಯ್ತಾ. ಹಾಗೆ ನೋಡಿ, ಯಾರೆಲ್ಲ ಇನ್ನೂ ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೋ ಅವ್ರದ್ದೆಲ್ಲ ತೆಗಿತಾ ಇದಾರೆ ಅಂತಾನು ನಾನು ಹೇಳಿದ್ದೆ ಅಲ್ವಾ. ಸೊ ನಿಜವಾಗ್ಲೂ ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ರೋ, ಯಾರು ಟ್ಯಾಕ್ಸ್ ಫೈಲ್ ಮಾಡಿರ್ತಾರೋ ಅಂತವ್ರದ್ದು ಲೀಸ್ಟ್ ಅನ್ನ ತೆಗ್ದಿದ್ದಾರೆ ಗೆಳೆಯರೆ. ಯಾರೆಲ್ಲ GST ಪೇ ಮಾಡ್ತಾ ಇದ್ದು ಟ್ಯಾಕ್ಸ್ ಕಟ್ತಾ ಇಲ್ಲ, GST ಫೈಲ್ ಆಗಿದ್ರು ಸಹ ಟ್ಯಾಕ್ಸ್ ಕಟ್ತಾ ಇರ್ಲಿಲ್ವೋ ಅಂತವ್ರಿಗೆ ಸಹ ಗೃಹಲಕ್ಷ್ಮಿಗೆ ಅವ್ರನ್ನ ಯಾವುದೇ ತರ ತೆಗ್ದಿಲ್ಲ, ಅವರಿಗೆಲ್ಲ ಹಣ ಬಂದೇ ಬರುತ್ತೆ ಸ್ನೇಹಿತರೆ. ಸರಿನಾ. ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೋ ಅವ್ರ ಮನೇಲಿ ಅಂತವ್ರದ್ದು ಮಾತ್ರನೇ ಸಹ ಈ ಒಂದು ಯೋಜನೆಯಿಂದ ಕೈ ಬಿಟ್ಟಿರೋದು ಸ್ನೇಹಿತರೆ. ಸರಿನಾ. ಹಾಗೆ ನೋಡಿ, ಯಾವುದೇ ಕಾರಣಕ್ಕೂ ನಾವು ನಿಮಗೆ ಸುಳ್ಳು ಸುದ್ದಿನ ಹಬ್ಸೋದಿಲ್ಲ ಸ್ನೇಹಿತರೆ. ಹಾಗಾಗಿ ಕಾದಿದ್ದೇನೆ, ನಿಮಗೆ ವಿತ್ ಪ್ರೂಫ್ ನಮಗೆ ಸಿಕ್ಕಿದ್ದಲ್ಲೇನೆ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಈ ಒಂದು ನ್ಯೂಸ್ ನ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ ಗೆಳೆಯರೆ. ಸರಿನಾ. ನಾನು ಹೇಳುವ ಅಪ್ಡೇಟ್ಸ್ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಅಥವಾ ನಿಮಗೆ ಇನ್ನೂ ಏನಾದರೂ ಸಂದೇಹ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗೆಳೆಯರೆ. ನನಗೆ ಆದಷ್ಟು ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.